Good morning dear students, welcome back. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಫಸ್ಟ್ PUC ಫಿಸಿಕ್ಸ್ ಅಲ್ಲಿ ಮೋಷನ್ ಇನ್ ಅ ಪ್ಲೇನ್ ಅಥವಾ 2 ಡೈಮೆನ್ಷನಲ್ ಮೋಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನನ್ನ ಹಿಂದಿನ ವಿಡಿಯೋದಲ್ಲಿ ಪ್ರೊಜೆಕ್ಟೈಲ್ ಮೋಷನ್ ಅನ್ನು ಸ್ಟಾರ್ಟ್ ಮಾಡಿದ್ದೆ. ಪ್ರೊಜೆಕ್ಟೈಲ್ ಅಂದರೆ ಏನು, ಆಂಗಲ್ ಆಫ್ ಪ್ರೊಜೆಕ್ಟೈಲ್ ಅಥವಾ ಆಂಗಲ್ ಆಫ್ ಪ್ರೊಜೆಕ್ಷನ್, ಆಮೇಲೆ ಟ್ರಾಜೆಕ್ಟರಿ ಆಫ್ ದಿ ಪ್ರೊಜೆಕ್ಟೈಲ್ ಮೋಷನ್, ಆಮೇಲೆ ಟು ಪ್ರೂವ್ ದಟ್ ದ ಟ್ರಾಜೆಕ್ಟರಿ ಈಸ್ ಎ ಪ್ಯಾರಾಬೋಲಾ, ಇವೆಲ್ಲ ನಾವು ಡಿಸ್ಕಸ್ ಮಾಡಿ ಆಗಿದೆ. ನನ್ನ ಸಜೆಷನ್ನು ಈ ವಿಡಿಯೋ ನೋಡಬೇಕಾದ್ರೆ ಫಸ್ಟ್ ಅದನ್ನು ನೋಡಿ ಇಲ್ಲಿಗೆ ಬನ್ನಿ, ಅಥವಾ ಅದು ಮತ್ತೆ ಇದನ್ನು ಕಂಟಿನ್ಯೂಯಸ್ ಆಗಿ ನೋಡಿ. ಅದು ಏನು ತುಂಬ ಲೆಂತಿ ಏನಿಲ್ಲ, 20 ಮಿನಿಟ್ಸ್ ಇದೆ ಅಷ್ಟೇ. ನಾನು ತುಂಬ ಶಾರ್ಟ್ ವೀಡಿಯೋಸನ್ನು ಮಾಡ್ತಾ ಇದ್ದೀನಿ, 1 hour 1.5 hour ಒಂದು ಶಾರ್ಟ್ ವಿಡಿಯೋ ಅವೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ಯಾಕೆಂದರೆ ನಿಮಗೂ ಅಷ್ಟೇ ಕಾನ್ಸಂಟ್ರೇಷನ್ ಬಿಗಿನಿಂಗ್ ಟು ಎಂಡ್ ಎಲ್ಲ ಒಂದೇ ಸತಿ ಹೇಳಿದರೆ ಅದು ಅಷ್ಟು ಎಫೆಕ್ಟಿವ್ ಆಗಿರೋದಿಲ್ಲ. 3 ಹೊತ್ತಿನ ಊಟ ಒಂದೇ ಸತಿ ಮಾಡೋಕ್ಕಾಗತ್ತಾ? ಹಂತವಾಗಿ ಮಾಡ್ಕೊಂಡು ಹೋಗಬೇಕು. ಇನ್ಫ್ಯಾಕ್ಟ್ ಕಾಲೇಜಲ್ಲೂ ಅಷ್ಟೇ ನಮ್ಮ ಟೀಚರ್ಸ್ಗಳು ಈಗ ಪ್ರೊಜೆಕ್ಟೈಲ್ ಅಂತ ಬಂದಾಗ 2 to 3 ಪೀರಿಯಡ್ಸ್ ಪಾಠ ಮಾಡ್ತಾರೆ. ಅಲ್ಲಿ ಒಂದು ಪೀರಿಯಡೇ 1 hour ಇರುತ್ತೆ. ಸೊ ಲೆಕ್ಕ ಹಾಕಿ 2 hours ಪ್ರೊಜೆಕ್ಟೈಲ್ ಮೋಷನನ್ನು ನಾವು ಮಾಡ್ತೀವಿ ಕ್ಲಾಸಲ್ಲಿ, ಕಾಲೇಜಲ್ಲಿ. ಇನ್ನು ವೀಡಿಯೋಗಳಲ್ಲಿ ಇನ್ನೆಷ್ಟು ಮಾಡಬೇಕು, 20 ನಿಮಿಷ ಅಂತ ತೊಗೊಂಡ್ರೆ 5 ರಿಂದ 6 ವಿಡಿಯೋ ಮಾಡಬೇಕು, ಆಯಿತಾ? ಸೊ ಹಾಗೆ ಇದು ಒಂದು ಶಾರ್ಟ್ ಅಂತಂದರೆ ಅದು ಸುಮ್ಮನೆ ಹೇಳ್ಕೊಂಡು ಹೋದಂಗಾಗುತ್ತೆ, ತಲೆ ಒಳಗೆ ಹೋಗೋದಿಲ್ಲ. ಇದು ನನ್ನ ಏನೋ ಅನಿಸಿಕೆ. ಇಟ್ ಮೇ ಬಿ ರಾಂಗ್ ಆಲ್ಸೋ. ಕೆಲವು ವಿದ್ಯಾರ್ಥಿಗಳಿಗೆ ಅಷ್ಟೇ ಸ್ಟ್ರೆಚ್ ಇದ್ದರೆ ಕನ್ವಿನ್ಸ್ ಆಗ್ಬೋದೇನೋ, ಬಟ್ ಐ ಫೀಲ್ ಇಟ್ ಈಸ್ ನಾಟ್ ದಟ್ ಕನ್ವೀನಿಯೆಂಟ್. ಇರಲಿ ಬನ್ನಿ. ಈಗ ಈ ಪ್ರೊಜೆಕ್ಟೈಲ್ ಮೋಷನ್ನಲ್ಲಿ ಕೆಲವೊಂದು ಪ್ಯಾರಾಮೀಟರ್ಸನ್ನು ಹೇಳಿದ್ದೆ, ಮ್ಯಾಕ್ಸಿಮಮ್ ಹೈಟ್ ಮತ್ತು ರೇಂಜ್ ಅಂತ. ಈಗ ಈ ಹೈಟ್ಗೆ ರೇಂಜ್ಗೆ ಇವಕ್ಕೆಲ್ಲ ಎಕ್ಸ್ಪ್ರೆಷನ್ಸನ್ನು ಕಂಡುಹಿಡಿತಾ ಹೋಗೋಣ. ಪ್ರೊಜೆಕ್ಟೈಲ್ ಮೋಷನ್ನಲ್ಲಿ 2 ವೆಲಾಸಿಟಿಗಳಿರ್ತವೆ. Vx0 ದಟ್ ಈಸ್ V0 cos theta. This is responsible for horizontal motion. It remains constant, not affected by the gravity. ಇನ್ನೊಂದು vertical component Vy, that is Vy0 beginning ಅಲ್ಲಿ V0 sin theta ಇದ್ರೂ ಕೂಡ ಬರ್ತಾ ಅದು ಕಡಿಮೆ ಆಗ್ತಾ ಹೋಗುತ್ತೆ ವಿತ್ ಟೈಮ್. ಯಾಕೆಂದ್ರೆ ಡ್ಯೂ ಟು ಗ್ರಾವಿಟಿ ಎಫೆಕ್ಟ್ ಬಿಗಿನಿಂಗ್ ಅಲ್ಲಿ ಜಾಸ್ತಿ ಇದ್ದಿದ್ದು ಆಮೇಲೆ ಸ್ವಲ್ಪ ಕಡಿಮೆ ಆಗಿ ಇಲ್ಲಿ ಬರೋಷ್ಟೊತ್ತಿಗೆ 0 ಆಗುತ್ತೆ. ಲೆಟ್ ಮಿ ಟೇಕ್ ದಿಸ್ ಆಸ್ ದ ಮ್ಯಾಕ್ಸಿಮಮ್ ಪಾಯಿಂಟ್ O ಅಂತ ಕರೆಯೋಣ. ಅಟ್ O ಇವಾಗ ಫಸ್ಟ್ ಡೆರಿವೇಶನ್ ಬರ್ತಾ ಇದೆ. ಇಟ್ ಈಸ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಹೈಟ್. ವೆಲ್ ಅಟ್ O ವಿ ನೋ ದಟ್ Vy is equal to 0. ಮಕ್ಕಳು ಹಿಂದಿನ ವಿಡಿಯೋದಲ್ಲಿ Vy ಅನ್ನು ಬರೆದಿದ್ದೆ ನಾನು, ಈಗ ಇನ್ನೊಂದ್ಸತಿ ಬರಿತೀನಿ. Vy is equal to ut plus half, ಸಾರಿ u plus at. V is equal to u plus at ಫಾರ್ಮುಲಾ ಮೇಲೆ ಇದು Vy0 ಮೈನಸ್ ಹಾಫ್, ಹಾಫ್ ಅಲ್ಲ, ಎಸ್ ಸಿಗೋದು ಹಾಫ್ ಅಲ್ಲ, ಇದು GT, V ಮೈನಸ್ GT. ಓಕೆ, ಇದು ಹಿಂಗೆ ಅಂದರೆ V is equal to u plus at ಫಾರ್ಮುಲಾ ಥರ. U ಬಂದು Vy0 y ಕಾಂಪೊನೆಂಟ್, ಆಮೇಲೆ A ಬಂದು ಮೈನಸ್ G, ಯಾಕಂದರೆ ಅದು ಮೇಲೆ ಹೋಗ್ತಾ ಇದೆ, T ಆಸ್ ಇಟ್ ಈಸ್. ಓಕೆ, ಕಮಿಂಗ್ ಟು ದಿಸ್ Vy is equal to 0. ಸರಿ, ಇದು ಡಿರೈವೇಶನ್ ಫಾರ್ ಮ್ಯಾಕ್ಸಿಮಮ್ ಹೈಟ್ ಅಲ್ಲ, ಫಸ್ಟ್ ಡಿರೈವೇಶನ್ ಫಾರ್ ಟೈಮ್ ಆಫ್ ಫ್ಲೈಟ್ ಅನ್ನು ಮಾಡೋಣ. ಟೈಮ್ ಆಫ್ ಅಸೆಂಟ್ ಮತ್ತು ಟೈಮ್ ಆಫ್ ಡಿಸೆಂಟ್ ಅದನ್ನು ಮಾಡಿ ಆಮೇಲೆ ಡಿಸ್ಟೆನ್ಸ್ ಕಡೆಗೆ ಹೋಗೋಣ. ಯಾಕೆಂದರೆ ಡಿಸ್ಟೆನ್ಸ್ ಕ್ಯಾಲ್ಕುಲೇಷನ್ಗೆ ನಮಗೆ ಟೈಮ್ ಬೇಕು. ಸೊ ಹಾಗಾಗಿ ದಿಸ್ ಈಸ್ ಫಸ್ಟ್ ಟೈಮ್ ಆಫ್ ಅಸೆಂಟ್, ಟೈಮ್ ಆಫ್ ಡಿಸೆಂಟ್. ಓಕೆ, Vy equal to 0, therefore this equation Vy0 minus GT equal to 0 or GT is equal to Vy0. ಸೊ ಇದು ಈ ಕಡೆ ಬಂತು. ಆರ್ GT is equal to Vy0 is already available, it is V0 sin theta, therefore T is equal to V0 sin theta divided by G. ದಿಸ್ ಈಸ್ ಟೈಮ್ ಆಫ್ ಅಸೆಂಟ್. ಮೇಲಕ್ಕೆ ಹೋಗಲಿಕ್ಕೆ ಬೇಕಾಗಿರ್ತಕ್ಕಂಥ ಟೈಮ್. ಮೇಲಕ್ಕೆ ಎಷ್ಟು ಟೈಮ್ ತಗೊಳ್ತಾ ಹೋಗಲಿಕ್ಕೆ, ಬರಲಿಕ್ಕೂ ಅಷ್ಟೇ ಟೈಮ್ ತಗೊಳ್ಬೇಕು. ಅಂದರೆ ಟೈಮ್ ಆಫ್ ಅಸೆಂಟ್ ಥರನೇ ಟೈಮ್ ಆಫ್ ಡಿಸೆಂಟ್ ಕೂಡ ಇರುತ್ತೆ. ಅಲ್ಲಿಗೆ ಟೋಟಲ್ ಟೈಮ್, ಇದನ್ನು ನಾನು ಟೈಮ್ ಆಫ್ ಫ್ಲೈಟ್ ಅಂತ ಕರಿತೀನಿ. ಸೊ ಟೋಟಲ್ ಟೈಮ್ ಈಸ್ ಈಕ್ವಲ್ ಟು ಟೈಮ್ ಆಫ್ ಅಸೆಂಟ್ ಪ್ಲಸ್ ಟೈಮ್ ಆಫ್ ಡಿಸೆಂಟ್, ದಟ್ ಈಸ್ T ಪ್ಲಸ್ T, ದಟ್ ಈಸ್ ಈಕ್ವಲ್ ಟು 2T. ದೇರ್ಫೋರ್ ಕ್ಯಾಪಿಟಲ್ T, ದಟ್ ಈಸ್ ಟೈಮ್ ಆಫ್ ಫ್ಲೈಟ್, ಈಸ್ ಈಕ್ವಲ್ ಟು 2T ಜಾಗಕ್ಕೆ V0 sin theta ಹಾಕಿ divided by G. So this is the expression for time of flight, time of ascent as well as time of descent, and this is time of flight. Okay na? So now let us move on to another derivation. Now I will take up the expression for maximum height. Okay, let me put a
partition line here. Now the expression for maximum height. Maximum height ಅನ್ನು ಇವಾಗ ಬರ್ತಾ ಇರೋದು maximum height ಅನ್ನು ಕಂಡುಹಿಡಿಬೇಕು ಅಂತಂದ್ರೆ y distance ಅನ್ನು ಕಂಡುಹಿಡಿಬೇಕಲ್ವಾ? Yes sir. ಹಿಂದಿನ ವಿಡಿಯೋದಲ್ಲಿ ನಾನು ಬರೆದಿದ್ದೆ, ಇನ್ನೊಮ್ಮೆ ಬರೀತೀನಿ. Distance traveled along y axis calculated using s is equal to ut plus half at square. u ಅಂದ್ರೆ vy naught ut ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅಂದರೆ ಮೈನಸ್ ಹಾಫ್ ಜಿ ಟಿ ಸ್ಕ್ವೇರ್. ಯಾಕೆ ಸರ್ ಮೈನಸ್ ಹಾಫ್ ಜಿ ಟಿ ಸ್ಕ್ವೇರ್ ಬರೀತಿದ್ದೀರಾ? ಯಾಕೆ ಅಂದರೆ ಮೇಲಕ್ಕೆ ಹೋಗ್ಬೇಕಾದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಝೀರೋ, ಮೇಲಕ್ಕೆ ಹೋಗ್ಬೇಕಾದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ನೆಗೆಟಿವ್ ಇರುತ್ತೆ. ದಿಸ್ ಈಸ್ ವೈ ವ್ಯಾಲ್ಯೂ. ನೌ ಐ ರೈಟ್ ದಿಸ್ ಆಸ್ ವೈ ಇಸ್ ಈಕ್ವಲ್ ಟು Vy naught into t, Vy I will write into t minus half gt square. Sir, why Vy you are writing? This I am writing for the starting point. At any other point it will be Vy ಅಂತ ಸಾಕಷ್ಟು ಬಾರಿ ಹೇಳಿದ್ದೀನಿ. ಹಾಗಾದರೆ ಮ್ಯಾಕ್ಸಿಮಮ್ ಹೈಟ್ಗೆ ಹೋದಾಗ Vy ಏನಾಗುತ್ತೆ? At maximum height y is equal to h and Vy is equal to 0. y distance ಬಂದು h ಆಗುತ್ತೆ, Vy 0 ಆಗುತ್ತೆ. Therefore this becomes h is equal to minus half g into t. t ಆಲ್ರೆಡಿ ನಮ್ಮ ಹತ್ರ ಇದೆ, ಸಬ್ಸ್ಟಿಟ್ಯೂಟ್ ಮಾಡಿ v naught sin theta divided by g whole square. Okay, whole square. That is h is equal to, well, my height ಬಂದು ನಮಗೆ ಅದು ಪಾಸಿಟಿವ್ ಕ್ವಾಂಟಿಟಿನೇ ಆಗಿರೋದ್ರಿಂದ ಯು ನೀಡ್ ನಾಟ್ ಹ್ಯಾವ್ ಟು ಟೇಕ್ ದ ನೆಗೆಟಿವ್ ಸೈನ್. ಸೊ ದಿಸ್ ಬಿಕಮ್ಸ್ ಒಂದು ಕ್ಯಾನ್ಸಲ್ ಆಗುತ್ತೆ. ವಿ ನಾಟ್ ಸ್ಕ್ವಯರ್ ಸೈನ್ ಸ್ಕ್ವಯರ್ ಥೀಟಾ ಡಿವೈಡೆಡ್ ಬೈ 2g. g is a g square, 1g cancel ಆಯಿತು. So this is the expression for maximum height. Well, I will come to this equation. First derivations ಅನ್ನು ಕಂಪ್ಲೀಟ್ ಮಾಡ್ಕೊಂಬೇಡ, ಆಮೇಲೆ ಈಕ್ವೇಷನ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸೊ ಮ್ಯಾಕ್ಸಿಮಮ್ ಹೈಟಿನ ಡಿರೈವೇಷನ್ ಆಯಿತು. ಈಗ ನೆಕ್ಸ್ಟ್ ಬಂದು ರೇಂಜ್ ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. ಕ್ಯಾಲ್ಕುಲೇಟ್ ದ ರೇಂಜ್, ದಟ್ ಈಸ್ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಲಾಂಗ್ x axis. So distance traveled along x axis, I start from here only. Okay, I will start here. Distance traveled along x axis, already ಹಿಂದಿನ ವಿಡಿಯೋದಲ್ಲೇ ಬರ್ದಿದ್ದೆ. x is equal to vx naught into time ಅಂತ, ಅದನ್ನೇ ಯೂಸ್ ಮಾಡ್ತೀನಿ. ಆದರೆ ಒಂದು ಸ್ಮಾಲ್ ಚೇಂಜ್, ಇದು ಸ್ಮಾಲ್ ಟಿ ಅಲ್ಲ, ಕ್ಯಾಪಿಟಲ್ ಟಿ. ಯಾಕೆ ಸರ್ ಕ್ಯಾಪಿಟಲ್ ಟಿ? ನೋಡ್ರಪ್ಪ, ಮೇಲಕ್ಕೆ ಹೋಗಿ ಕೆಳಗಡೆ ಬೀಳೋ ತನಕ ಎಷ್ಟು ಟೈಮ್ ತಗೊಳ್ತೋ ಅದನ್ನು ನಾನು ಟೈಮ್ ಆಫ್ ಫ್ಲೈಟ್ ಅಂತ ಕರೆದಿದ್ದೀನಿ. ಸೊ ಹೀಗೆ ಮೇಲೆ ಹೋಗಿ ಕೆಳಗಡೆ ಬೀಳೋ ಅಷ್ಟೊತ್ತಿಗೆ ಅದು ಇಷ್ಟು ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಿದೆ. ಹಾಗಾಗಿ ಈವನ್ ದೋ ಐ ರೈಟ್ ಇಟ್ ಆಸ್ ಸ್ಮಾಲ್ ಟಿ, ಐ ಶುಡ್ ರೈಟ್ ಸ್ಮಾಲ್ ಟಿ ಆಸ್ ಕ್ಯಾಪಿಟಲ್ ಟಿ ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ ಟು ರೇಂಜ್ ಆರ್. ಗೊತ್ತಾಯ್ತಲ್ವಾ? ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ದೇರ್ಫೋರ್ ಆರ್ ಇಸ್ ಈಕ್ವಲ್ ಟು ವಿ ಎಕ್ಸ್ ನಾಟ್ ಈಸ್ ಆಲ್ರೆಡಿ ಅವೈಲಬಲ್, v naught cos theta into capital T ಬರಿತೀರಾ, that is vx naught into capital T. It is also available, that is 2 v naught sin theta divided by g. ಅಲ್ಲಿಗೆ r is equal to v naught into v naught ಸ್ಕ್ವೇರ್ ಆಗುತ್ತೆ. ಇದನ್ನು ಸ್ವಲ್ಪ ಗಮನಿಸಿ. 2 sin theta cos theta, ಟ್ರಿಗ್ನಾಮಿಟ್ರಿನಲ್ಲಿ ಹೇಳಿರ್ತಾರೆ 2 sin theta cos theta is equal to sin of 2 theta ಅಂತ. ಅಲ್ಲಿಗೆ ಇದು sin of 2 theta divided by g. This is the expression for range. ಗಮನಿಸ್ತಾ ಇದ್ದೀರಾ ಮೂರು ಈಕ್ವೇಷನ್ಸನ್ನು? ಈ ಮೂರು ಈಕ್ವೇಷನ್ಸಲ್ಲಿ ಇವೆರಡನ್ನು ನಾನು ತಗೋತೀನಿ. ಫ್ಲೈಟ್ ಆಯಿತು, ಟೈಮ್ ಆಫ್ ಫ್ಲೈಟ್ ಆಯಿತು, ಹೈಟ್ ಆಯಿತು, ರೇಂಜ್ ಆಯಿತು. ಈ ಹೈಟ್ಗೆ ಬರೋಣ. ವಿ ನಾಟ್ ಕಾನ್ಸ್ಟೆಂಟ್ ಇದೆ ಅಂತ ಇಟ್ಕೊಳ್ಳಿ, ಒಂದೇ ಸ್ಪೀಡಲ್ಲಿ ಎಸಿತಾ ಇದ್ದೀರಾ ಅಂದ್ಕೊಳ್ಳಿ. ಥೀಟಾನ ನೀವು ಚೇಂಜ್ ಮಾಡಿದರೆ ಹೆಚ್ ಕೂಡ ಚೇಂಜ್ ಆಗುತ್ತೆ. ವೆನ್ ಹೆಚ್ ಚೇಂಜಸ್ ಥೀಟಾ ಚೇಂಜಸ್, ಹೆಚ್ ಆಲ್ಸೋ ಚೇಂಜಸ್. ಸಪೋಸ್ ಇಫ್ ಥೀಟಾ ಈಸ್ 0 ಅಂದರೆ ಕಲ್ಲನ್ನು ಹೀಗೆ ಎಸಿತಾ ಇದ್ದೀರಾ, ನೆಲಕ್ಕೆ ಸಮಾನಾಂತರವಾಗಿ ಪ್ಯಾರಲಲ್ ಆಗಿ ಎಸಿತಾ ಇದ್ದೀರಾ ಅಂದ್ಕೊಳ್ಳಿ. ಅವಾಗ ಅದು ಬರೀ ಅಲಾಂಗ್ ಎಕ್ಸ್ ಆಕ್ಸಿಸೇ ಹೋಗುತ್ತೆ ಹೊರತು ಮೇಲಕ್ಕೆ ಹೋಗೋದಿಲ್ಲ. ದೇರ್ ಈಸ್ ನೋ ಹೈಟ್ ಟ್ರಾವೆಲ್ಡ್ ಬೈ ದ ಬಾಡಿ. ಸೊ ಇಫ್ ಯು ಥ್ರೋ in the horizontal line, ಈಗ ಗ್ರೌಂಡ್ ಇಂದ ಬೌಂಡ್ರಿ ಲೈನಿಂದ ಸುಮ್ಮನೆ ಹಿಂಗೆ ಎಸಿತೀರ ಅಂದ್ಕೊಳ್ಳಿ, ಅದು ನೆಲದ ಮೇಲೆ ಉರುಳ್ಕೊಂಡು ಬರುತ್ತೆ. ಅದೇ ಬೌಂಡ್ರಿ ಲೈನಲ್ಲಿ ಇಟ್ಕೊಂಡು ನೀನು ಹೀಗೆ ಎಸಿದ್ರೆ ದೆನ್ ಇಟ್ ವಿಲ್ ಗೋ ಅಪ್ ಆ್ಯಂಡ್ ದೆನ್ ಕಮ್ ಅಂಡ್ ರೀಚ್ ದಿ
ಫೀಲ್ಡರ್ ಆರ್ ಬೌಲರ್ ಆರ್ ವಿಕೆಟ್ ಕೀಪರ್ ಯಾರಿಗೋ ಒಬ್ಬನಿಗೆ ನೀವು ಎಸಿಬೇಕು ಅಂದ್ಕೊಂಡಿರ್ತೀರಲ್ಲ ಅವನ ಕೈಗೆ ತಲುಪುತ್ತೆ. ಹಿಂಗೆ ಹೆಸರು ತಲುಪುತ್ತೆ. ಆದರೆ ನಾನು ಹೇಳ್ತಾ ಇರೋದು ಮೇಲೆ ಹೋಗಿ ಕೆಳಗಡೆ ಬೀಳೋದು. ಅಂದರೆ ಪ್ರೊಜೆಕ್ಟೈಲ್ ಮೋಷನ್ ಆಗಬೇಕು ಅಂದರೆ ಥೀಟಾ ಶುಡ್ ನಾಟ್ ಬಿ ಝೀರೋ. ಹೆಚ್ ಝೀರೋ ಆಗುತ್ತೆ ಥೀಟಾ ಝೀರೋ ಆದರೆ. ಇಫ್ ಥೀಟಾ ಇನ್ಕ್ರೀಸಸ್ ಹೆಚ್ ಆಲ್ಸೋ ಇನ್ಕ್ರೀಸಸ್. ಹೀಗೆ ಎಸೆಯೋ ಬದಲಿಗೆ ಸ್ವಲ್ಪ ಹಿಂಗೆ ಎಸ್ರಿ ಇಷ್ಟು ಮೇಲೆ ಹೋಯಿತು, ಹಿಂಗೆ ಎಸ್ರಿ ಇಷ್ಟು ಮೇಲೆ ಹೋಯಿತು, ಹಿಂಗೆ ಎಸ್ರಿ ಇಷ್ಟು ಮೇಲೆ ಹೋಯಿತು, ಹಿಂಗೆ ಎಸಿತಾ ಇದ್ದೀರಾ ಅಂದರೆ ಯು ಆರ್ ನೋ ಥ್ರೋಯಿಂಗ್ ಅಟ್ ಅನ್ ಆ್ಯಂಗಲ್ ಆಫ್ 90 ಡಿಗ್ರಿ. ಸೊ ಈಗ ಇದು ಗ್ರೌಂಡ್ ಆಯಿತಾ, ಇದು ವರ್ಟಿಕಲ್. ನೀವು ಹೀಗೆ ಹೆಸರೆ ನೋ ಹೈಟ್, ಅದೇ ಹೀಗೆ ಹೆಸರೆ ಈ ಡೈರೆಕ್ಷನಲ್ಲಿ ಹೆಸರೆ ಒಂದಷ್ಟು ಮೇಲೆ ಹೋಗಿ ಕೆಳಗಡೆ ಬೀಳುತ್ತೆ. ಇನ್ನೂ ಸ್ವಲ್ಪ ಅದೇ ಥೀಟಾ ಇದು, ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತೀರಾ ಇನ್ನೂ ಮೇಲೆ ಹೋಗುತ್ತೆ ಕೆಳಗಡೆ ಬೀಳುತ್ತೆ. ಗೊತ್ತಾಗ್ತಾ ಇದೆಯಾ? ಸೊ ಇನ್ನೂ ಜಾಸ್ತಿ ಎಸಿತೀರಾ ಇನ್ನೂ ಮೇಲೆ ಹೋಗುತ್ತೆ ಕೆಳಗಡೆ ಬೀಳುತ್ತೆ. ಇನ್ನೂ ಈ ಆ್ಯಂಗಲನ್ನು ಜಾಸ್ತಿ ಮಾಡ್ತೀರಾ ಹೀಗೆ ಹೋಗಿ ಅಲ್ಲೇ ಬೀಳುತ್ತೆ. ಸೊ ಆ್ಯಸ್ ಥೀಟಾ ಇನ್ಕ್ರೀಸಸ್ ಹೈಟ್ ನೋಡಿ, ಬಿಗಿನಿಂಗ್ ಇದು ಹೈಟ್ ಇತ್ತು, ನೆಕ್ಸ್ಟ್ ಇದು ಹೈಟ್ ಇತ್ತು, ನೆಕ್ಸ್ಟ್ ಇದು ಹೈಟ್ ಆಯಿತು, ನೆಕ್ಸ್ಟ್ ಇದು ಹೈಟ್ ಆಗುತ್ತೆ. ಹೈಟ್ ಇನ್ಕ್ರೀಸಸ್ ಇಫ್ ಥೀಟಾ ಇನ್ಕ್ರೀಸಸ್ ಆ್ಯಂಡ್ ಹೆಚ್ ಈಸ್ ಮ್ಯಾಕ್ಸಿಮಮ್ ವೆನ್ ಥೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ. ವರ್ಟಿಕಲ್ ಆಗಿ ಮೇಲಕ್ಕೆ ಎಸ್ದಾಗ ಹೈಟ್ ಮ್ಯಾಕ್ಸಿಮಮ್ ಆಗುತ್ತೆ. ಗೊತ್ತಾಯ್ತಲ್ವಾ? ಈಗ ರೇಂಜ್ ಕಡೆಗೆ ಬರೋಣ. ಇಲ್ಲಿ ಗಮನಿಸಬೇಕು, ಇದೇ ಡಯಾಗ್ರಾಮನ್ನೇ ಮತ್ತೆ ಬರೀತೀನಿ. ವೆಲ್, coordinate system, sorry. Suppose if you throw at an angle of 10 degree, right, this becomes 20 degree. If you throw at an angle of 20 degree, this becomes 40. ಹಾಗೆ ಜಾಸ್ತಿ ಮಾಡ್ಕೊಂತ ಹೋಗಿ 45 ಡಿಗ್ರಿಗೆ ಬನ್ನಿ, ಅವಾಗ 2 into 45 90 ಆಗುತ್ತೆ. and sin 90 is maximum. So range keeps on increasing as angle increases because sin increases and becomes maximum at 45 degree. ಈಗ ನೀನು ಹಿಂಗೆ ಎಸ್ರೆ ಅಷ್ಟು ದೂರ ಹೋಗಿ ಬೀಳುತ್ತೆ. ನೋಡಿ ಹೀಗೆ ಎಸಿತೀರಾ, ಕಡಿಮೆ ಆ್ಯಂಗಲಲ್ಲಿ ಎಸಿತೀರಾ, ಹೀಗೆ ಬಂದು ಹೀಗೆ ಬೀಳುತ್ತೆ. ಇನ್ನು ಸ್ವಲ್ಪ ಆ್ಯಂಗಲನ್ನು ಜಾಸ್ತಿ ಮಾಡ್ಕೋತೀರಾ, ಹೀಗೆ ಅಂದರೆ ಹೈಟು ಜಾಸ್ತಿ ಆಯಿತು. ನೋಡಿ ಇದ್ರ ಪ್ರಕಾರ ಹೈಟು ಜಾಸ್ತಿ ಆಯಿತು, ಮತ್ತು ಇಲ್ಲಿ ಬಂದು ಬೀಳುತ್ತೆ. ನೋಡಿ ರೇಂಜ್ ಜಾಸ್ತಿ ಆಗ್ತಾ ಇದೆ. ಇನ್ನೂ ಸ್ವಲ್ಪ ಆ್ಯಂಗಲನ್ನು ಜಾಸ್ತಿ ಮಾಡ್ಕೋತೀರಾ, ಇನ್ನೂ ಮೇಲೆ ಹೋಗಿ ಇಲ್ಲಿ ಬೀಳುತ್ತೆ. ಸೊ ದಿಸ್ ಈಸ್ ಮ್ಯಾಕ್ಸಿಮಮ್ ರೇಂಜ್ ಆ್ಯಂಡ್ ದಟ್ ಈಸ್ ಮ್ಯಾಕ್ಸಿಮಮ್ ಫಾರ್ ಆನ್ ಆ್ಯಂಗಲ್ ಆಫ್ 45 ಡಿಗ್ರಿ. Suppose if I increase the angle further, you know what happens? Then again it will go up. ಹೈಟ್ ಜಾಸ್ತಿ ಆಗುತ್ತೆ, ಆದರೆ ರೇಂಜ್ ಜಾಸ್ತಿ ಆಗಲ್ಲ, ಮತ್ತೆ ಇಲ್ಲೆಲ್ಲೋ ಬಂದು ಬೀಳುತ್ತೆ. ಸೊ ನೀವು ಆ್ಯಂಗಲನ್ನು ಜಾಸ್ತಿ ಮಾಡ್ತಾ 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 ಹೈಟ್ ಜಾಸ್ತಿ ಆಗ್ಬೋದೇ ಹೊರತು ರೇಂಜ್ ಜಾಸ್ತಿ ಆಗೋದಿಲ್ಲ. ಅಂದರೆ ಎಕ್ಸ್ ಆಕ್ಸಿಸ್ ಡಿಸ್ಟೆನ್ಸ್ ಜಾಸ್ತಿ ಆಗೋದಿಲ್ಲ. ಇಟ್ ಈಸ್ ಮ್ಯಾಕ್ಸಿಮಮ್ ಓನ್ಲಿ ಅಟ್ 45 ಡಿಗ್ರಿ. ಸೊ ಅಟ್ 45 ಡಿಗ್ರಿ ದಿಸ್ ಈಸ್ ಮ್ಯಾಕ್ಸಿಮಮ್ ರೇಂಜ್. ಇನ್ ಈಚ್ ಕೇಸ್ ಹೈಟ್ ಈಸ್ ಡಿಫರೆಂಟ್. ಹೈಟ್ ಮಾತ್ರ ಬದಲಾಗ್ತಾನೇ ಇದೆ. ಗೊತ್ತಾಗ್ತಾ ಇದೆಯಾ? ಇಲ್ಲಿ ಒಂದನ್ನು ಗಮನಿಸಬೇಕು ನೀವು. ಅಟ್ 45 ಡಿಗ್ರಿ ಇಫ್ ಯು ಫೈರ್ ಇಟ್ ವಿಲ್ ಟ್ರಾವೆಲ್ ಮೋರ್ ಡಿಸ್ಟೆನ್ಸ್. ಅದಕ್ಕೆ ನೀವು ಕ್ರಿಕೆಟ್ ಆಡ್ಬೇಕಾದ್ರೆ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ, ಬೌಂಡ್ರಿ ಲೈನಿಂದ ನೀವು ಚೆಂಡನ್ನು ಹೆಂಗೆ ಎಸಿತೀರಾ ಹೀಗೆ ಎಸಿಬೇಕು. ಹೀಗೆ ಯಾಕೆ ಎಸಿಬೇಕು ಅಂತಂದರೆ ಬೌಂಡ್ರಿ ಲೈನಿಂದ ಬ್ಯಾಟ್ಸ್ಮನ್ ಹತ್ರನೋ ಅಥವಾ ಬೌಲರ್ ಹತ್ರನೋ ಕೀಪರ್ ಹತ್ರನೋ ಬಂದು ಬಿಡಬೇಕಂದ್ರೆ ತುಂಬ ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಬೇಕಲ್ವಾ. ನೀವು ಅಲ್ಲಿ ನಿಂತ್ಕೊಂಡು ಹಿಂಗೆ ಎಸ್ಬಿಟ್ರೆ ಮೇಲೆ ಹೋಗಿ ಕೆಳಗಡೆ ಬೀಳುತ್ತೆ, ಪರ್ಪಸ್ ಸರ್ವ್ ಆಗೋದಿಲ್ಲ. ಎಲ್ಲಿ ಅದು ಹೋಗಿ ರೀಚ್ ಆಗಬೇಕು, ಟಾರ್ಗೆಟ್ ಎಲ್ಲಿದೆ ಅಲ್ಲಿ ರೀಚ್ ಆಗಬೇಕು ಅಂದರೆ ಜಾಸ್ತಿ ಡಿಸ್ಟೆನ್ಸ್ ಹೋಗಬೇಕು ಅಂದರೆ ಯು ಹ್ಯಾವ್ ಟು ಥ್ರೋ ಅಟ್ 45 ಡಿಗ್ರಿ. ಸೊ ರೇಂಜ್ ಈಸ್ ಮ್ಯಾಕ್ಸಿಮಮ್ ಅಟ್ 45 ಡಿಗ್ರಿ. ಮ್ಯಾಕ್ಸಿಮಮ್ಮೇ ರೇಂಜ್ ಇರಬೇಕಂತ ಏನಿಲ್ಲ, ನನಗೆ ಎಷ್ಟು ರೇಂಜ್ ಬೇಕು ಅನ್ನೋದ್ರ ಪ್ರಕಾರ ನಾನು ಆ್ಯಂಗಲನ್ನು ಡಿಸೈಡ್ ಮಾಡಿ ಫೈರ್ ಮಾಡಬೇಕು. ಅಷ್ಟು ದೂರ ಹೋಗಿ ಬೀಳಬೇಕು ಅಂತಂದರೆ ನಾನು ಹೀಗೆ ಇಟ್ಕೋಬೇಕು, ಇನ್ನೂ ದೂರ ಹೋಗ್ಬೇಕಾದ್ರೆ ಸ್ವಲ್ಪ ಟಿಲ್ಟ್ ಮಾಡಬೇಕು. ಸೊ ಹೀಗೆ ನನ್ನ ಗನ್ನನ್ನಾಗಲಿ ಅಥವಾ ಈವನ್ ಯಾರು ಬ್ಯಾಟ್ಸ್ಮನ್ ಕೂಡ ಅಷ್ಟೇ, 6 ಹೊಡಿಬೇಕಾದ್ರೆ 4 ಹೊಡಿಬೇಕಾದ್ರೆ ಹೆಂಗೆ ಹೊಡಿತಾನೆ, ಮೇಲಕ್ಕೆ ಹಿಂಗೆ ಹೊಡಿದ್ರೆ ಏನು ಪ್ರಯೋಜನ ಇಲ್ಲ. ಗಮನಿಸಿ ನೀವು ಕ್ರಿಕೆಟ್ ಆಡ್ಬೇಕಾದ್ರೆ ಹಿ ವಿಲ್ ಹಿಟ್ ದಿ ಬಾಲ್ ಅಟ್ ಅನ್ ಆ್ಯಂಗಲ್ ಆಫ್ 45 ಡಿಗ್ರಿ. ಸರ್ ಅವನೇನು ಮೆಷರ್ ಮಾಡ್ಕೊಂಡು ಕೂತ್ಕೋತಾನ? ಅದೇನು ಇಲ್ಲ, ಅದು ಇಟ್ ಕಮ್ಸ್ ಬೈ ಪ್ರಾಕ್ಟೀಸ್. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಮೊಮೆಂಟಮ್ ಟ್ರಾನ್ಸ್ಫರ್ ಜಾಸ್ತಿ ಇರಬೇಕು. ಮೊಮೆಂಟಮ್ ಟ್ರಾನ್ಸ್ಫರ್ ಜಾಸ್ತಿ ಆಗಬೇಕಂದ್ರೆ ಬ್ಯಾಟಿನ ತೂಕ ಜಾಸ್ತಿ ಇರಬೇಕು, ಹೆವಿ ಬ್ಯಾಟ್ ಇರಬೇಕು. ಸಚಿನ್ ತೆಂಡೂಲ್ಕರ್ ಬ್ಯಾಟನ್ನು ತುಂಬ ಹೆವಿ ಬ್ಯಾಟನ್ನೇ ಯೂಸ್ ಮಾಡ್ತಾ ಇದ್ರು. ಯಾಕೆ ಅಂತ ನಾನು ಒಂದು ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ಫಿಸಿಕ್ಸ್ ಅನ್ನೋದು ಸ್ಪೋರ್ಟ್ಸಲ್ಲಿ ಭಾಳ ಕಡೆ ಹೆಲ್ಪ್ ಆಗುತ್ತೆ, ಭಾಳ ಕಡೆ ಅದರ ರೋಲ್ ಪ್ಲೇ ಮಾಡುತ್ತೆ. ಸೊ
ಸೊ 45 ಡಿಗ್ರಿನಲ್ಲಿ ನೀವು ಫೈರ್ ಮಾಡಿದರೆ, ಹಿಟ್ ಮಾಡಿದರೆ, ಕಿಕ್ ಮಾಡಿದರೆ ತುಂಬ ದೂರ ಹೋಗಿ ಬೀಳುತ್ತೆ. ಸೊ ರೇಂಜ್ ಈಸ್ ಮ್ಯಾಕ್ಸಿಮಮ್. ಗೊತ್ತಾಯ್ತಲ್ಲ ಮಕ್ಕಳೇ? ಈಗ ಮತ್ತೆ ವಾಪಸ್ ಬರೋಣ. ಇಲ್ಲಿ ಯಾವ್ದಾದ್ರು ಒಂದು ಡಯಾಗ್ರಾಮನ್ನು ಮತ್ತೆ ತಗೋತೀನಿ ನೋಡಿ. ಇದು ಮತ್ತೆ ಇದು ತಗೋತೀನಿ. ಐ ವಿಲ್ ರೀಡ್ರಾ ಇಟ್. ಓಕೆ, ಇಲ್ಲಿ ಈ ಲೈನ್ಗೆ ಆಯಿತಾ ಇಷ್ಟು ರೇಂಜ್. ನೆಕ್ಸ್ಟು ಇನ್ನೊಂದಿದೆ, ಇದಕ್ಕೂ ಅಷ್ಟೇ ರೇಂಜ್, ಹೈಟ್ ಮಾತ್ರ ಬೇರೆ ಬೇರೆ ಬಿಡಿ. ಸೊ ದಿಸ್ ಆ್ಯಂಗಲ್ ಆ್ಯಂಡ್ ದಿಸ್ ಆ್ಯಂಗಲ್ ಆರ್ ಡಿಫ್ರೆಂಟ್ ಬಟ್ ರೇಂಜ್ ಈಸ್ ಸೇಮ್. ಅಂದರೆ ರೇಂಜ್ ಸೇಮ್ ಫಾರ್ 2 ಡಿಫರೆಂಟ್ ಆ್ಯಂಗಲ್ಸ್. ವಿ ವಿಲ್ ಗೆಟ್ ಸೇಮ್ ರೇಂಜ್ ಫಾರ್ 2 ಡಿಫರೆಂಟ್ ಆ್ಯಂಗಲ್ಸ್. ಆ ಎರಡು ಆ್ಯಂಗಲ್ಸ್ಗಳು ಹೆಂಗಿರಬೇಕಪ್ಪ ಅಂದರೆ, ಇಫ್ ದಿಸ್ ಈಸ್ θ1, ದಿಸ್ ಈಸ್ θ2, θ1 ಪ್ಲಸ್ θ2 ಶುಡ್ ಬಿ 90 ಡಿಗ್ರಿ. ಈ ಥರದ ಆ್ಯಂಗಲ್ಸನ್ನು ನಾವು ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿತೀವಿ. ಈಗ ಒಂದು ವೇಳೆ ಇದು 30 ಡಿಗ್ರಿ ಇದ್ರೆ ಇದು 60 ಡಿಗ್ರಿ, ಅಂದ್ರೆ 30 ಡಿಗ್ರಿ ಎಷ್ಟಾಗ ಎಷ್ಟು ದೂರ ಹೋಗಿ ಬೀಳ್ತಾ ಇತ್ತೋ 60 ಡಿಗ್ರಿ ಎಷ್ಟಾಗಲೂ ಅಷ್ಟೇ ದೂರ ಹೋಗಿ ಬೀಳುತ್ತೆ. ಅರ್ಥ ಆಯ್ತಾ? ಇವೆಲ್ಲ ಎಂಟ್ರೆನ್ಸ್ ಎಕ್ಸಾಮಲ್ಲೂ ಕೇಳಬಹುದು. ಹಾಗಾದ್ರೆ 10 ಡಿಗ್ರಿನಲ್ಲಿ ಎಸ್ರೆ ನೆಕ್ಸ್ಟ್ ಇನ್ನೊಂದು ಯಾವ ಆಂಗಲ್ಗೆ ಅಷ್ಟೇ ಬರುತ್ತೆ ಹೇಳಿ? 10 ಅಂದರೆ ನೆಕ್ಸ್ಟ್ 80ನೇ ಇರಬೇಕು. ಬಿಕಾಸ್ 10 ಪ್ಲಸ್ 80 ಈಸ್ 90. 20 ಆದರೆ ನೆಕ್ಸ್ಟ್ ಆಂಗಲ್ ಎಷ್ಟಿರಬೇಕು? 70 ಇರಬೇಕು. Because 10t plus 70 is 90. So range is same for 2 angles whose sum is equal to 0. ಈ ಡಯಾಗ್ರಾಮ್ ಅಲ್ಲಿ ನೀವು ಗಮನಿಸಬಹುದು ನೋಡಿ, ಇದು ಮತ್ತೆ ಇದು ಎರಡಕ್ಕೂ ಸೇಮ್ ರೇಂಜ್ ಇದೆ. ಐ ಥಿಂಕ್ ದಿಸ್ ಈಸ್ 10 ಡಿಗ್ರಿ, ದಿಸ್ ವಿಲ್ ಬಿ 80 ಡಿಗ್ರಿ, ವೆರಿ ಕ್ಲೋಸ್ ಟು 90 ಇದೆ. ಸೊ ಹಾಗೆ ರೇಂಜ್ ಈಸ್ ಸೇಮ್ ಫಾರ್ 2 ಡಿಫರೆಂಟ್ ಆಂಗಲ್ಸ್ ಇಫ್ ದ ಸಮ್ ಈಸ್ ಈಕ್ವಲ್ ಟು 90 ಅಂಡ್ ದೋಸ್ 2 ಆಂಗಲ್ಸ್ ಆರ್ ಕಾಲ್ಡ್ ಕಾಂಪ್ಲಿಮೆಂಟರಿ ಆಂಗಲ್ಸ್. ಸೊ ಇದಿಷ್ಟು ಮೇನ್ ಡೀಟೇಲ್ಸ್ ಪ್ರೊಜೆಕ್ಟೈಲ್ ಮೋಷನ್ಗೆ ಸಂಬಂಧಪಟ್ಟಂಗೆ. ಕೆಲವು ಅಡಿಷನಲ್ ಇನ್ಫಾರ್ಮೇಷನ್ಸ್ ಇದಾವೆ. ಈಗ ಫಾರ್ ಎಕ್ಸಾಂಪಲ್, ಮರದ ಮೇಲೆ ಒಂದು ಕೋತಿ ಕೂತ್ಕೊಂಡಿದೆ. ಆ ಕೋತಿ ಕಡೆಗೆ ಒಬ್ಬ ಹಂಟರ್ ಶೂಟ್ ಮಾಡ್ತಾನೆ. ಶೂಟ್ ಮಾಡಿದ ತಕ್ಷಣ ಕೋತಿ ಏನು ಮಾಡ್ಬಿಡುತ್ತೆ? ಎದ್ರಕೊಂಡು ಜಂಪ್ ಮಾಡಿಬಿಡುತ್ತೆ. ಜಂಪ್ ಮಾಡಿದಾಗ ನಮಗೆಲ್ಲ ಅನಿಸುತ್ತೆ, ಓ ಕೋತಿ ಎಸ್ಕೇಪ್ ಆಯಿತು, ಅಥವಾ ಪಕ್ಷಿ ಎಸ್ಕೇಪ್, ಪಕ್ಷಿ ಬೇಡ, ಪಕ್ಷಿ ಹಾರ್ಕೊಂಡು ಹೋಗುತ್ತೆ. ಕೆಳಗಡೆ ಬೀಳೋ ಆಬ್ಜೆಕ್ಟನ್ನು ಮಾತ್ರ ನಾವು ಇಟ್ಕೊಳ್ಳೋಣ. ಕೋತಿ ಕೆಳಗಡೆ ಜಂಪ್ ಮಾಡ್ದು ನೀನು ಫೈರ್ ಮಾಡಿದ ತಕ್ಷಣ ನಾವೆಲ್ಲ ಅಂದ್ಕೋತೀವಿ ಕೋತಿ ಸೇಫ್ ಆಯಿತು, ಬಚಾವಾಯಿತು ಅಂತ. ಆದರೆ ಪ್ರೊಜೆಕ್ಟೈಲ್ ಮೋಷನ್ ಹೇಳುತ್ತೆ ಇಲ್ಲ, ಅದು ಬಚಾವಾಗಿಲ್ಲ. ಕೆಳಗಡೆ ಜಂಪ್ ಮಾಡಿದರೂ ಕೂಡ ಬುಲೆಟ್ ಹೋಗಿ ಕೋತಿಗೆ ತಗಲಿ, ಕೋತಿ ಸತ್ತು ಹೋಗುತ್ತೆ. ಅದು ಹೆಂಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಆಮೇಲೆ ಒಂದು ಟೇಬಲ್ ಇದೆ. ಟೇಬಲಿನ ಮೇಲೆ 2 ಗೋಲಿಗಳಿದ್ದಾವೆ. ಒಂದು ಗೋಲಿನ ಅಲ್ಲೇ ಡ್ರಾಪ್ ಮಾಡ್ತೀಯ, ಇನ್ನೊಂದು ಗೋಲಿನ ಈಗ ತಳ್ತೀಯ. ಈ ಗೋಲಿ ಮತ್ತು ಹಿಂಗೆ ತಳ್ಳಿದಂಥ ಗೋಲಿ ಎರಡೂ ಕೂಡ, ಈಗ ತಳ್ಳಿದ ಗೋಲಿನ 2ನೇ ನಂಬರ್ ಅಂದ್ಕೊಳ್ಳೋಣ, ಬೀಳಿಸಿದನ 1ನೇ ನಂಬರ್ ಅಂದ್ಕೊಳ್ಳೋಣ. 1 and 2 ಬೋತ್ ವಿಲ್ ರೀಚ್ ದಿ ಗ್ರೌಂಡ್ ಸೈಮಲ್ಟೇನಿಯಸ್ಲಿ. ಅದು ಹೆಂಗೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ಈ ಥರದ ಕೆಲವೊಂದು CET ರಿಲೇಟೆಡ್, ನೀಟ್ ರಿಲೇಟೆಡ್ ಪಾಯಿಂಟ್ಸ್ ಇದ್ದಾವೆ. ಅವನ್ನೆಲ್ಲ ಐ ವಿಲ್ ಡಿಸ್ಕಸ್ ಲೇಟರ್ ಆನ್. ಬಟ್ ಒಂದು ಮಕ್ಕಳೇ, ಈ ಓವರ್ ಆಲ್ ಪ್ರೊಜೆಕ್ಟೈಲ್ ಮೋಷನಲ್ಲಿ ಒಂದು ಅಸಂಪ್ಷನ್ ಏನಪ್ಪಾ ಅಂತಂದ್ರೆ, ಈ ಪ್ರೊಜೆಕ್ಟೈಲ್ ಮೂವ್ ಆಗಬೇಕಾದ್ರೆ ಹೊರಗಡೆ ಇರ್ತಕ್ಕಂಥ ಏರ್ ಎಫೆಕ್ಟ್ ಈಸ್ ನೆಗ್ಲಿಜಿಬಲ್. ಗಾಳಿ ಅದನ್ನು ತಳ್ಳೋದಿಲ್ಲ, ಏನು ಮಾಡೋದಿಲ್ಲ ಅನ್ನೋ ಒಂದು ಅಸಂಪ್ಷನ್ನಿನ ಮೇಲೆ ನಾವು ಇದೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಆ್ಯಕ್ಚುಲಿ ಗಾಳಿಯ ರೆಸಿಸ್ಟೆನ್ಸ್, ಏರ್ ರೆಸಿಸ್ಟೆನ್ಸ್ ಇತ್ತು ಅಂದರೆ ನಾನು ಇಲ್ಲಿ ಏನು ಮ್ಯಾಕ್ಸಿಮಮ್ ಹೈಟ್ ಮತ್ತು ರೇಂಜ್ ಬರ್ದಿದ್ದೀನಲ್ಲ ಅಷ್ಟು ಬರೋದಿಲ್ಲ. ಹೈಟು ಕಡಿಮೆ ಆಗುತ್ತೆ, ರೇಂಜು ಕಡಿಮೆ ಆಗುತ್ತೆ. ನೋಡಿ, ರೇಂಜು ಕಡಿಮೆ ಆಯಿತು, ಹೈಟು ಕಡಿಮೆ ಆಯಿತು. ಇದು ಇನ್ ದ ಆಬ್ಸೆನ್ಸ್ ಆಫ್ ಏರ್, ಇದು ಇನ್ ದ ಪ್ರೆಸೆನ್ಸ್ ಆಫ್ ಏರ್. ಗಾಳಿ ಏನಾದ್ರು ಜೋರಾಗಿ ಬೀಸ್ತಾ ಇದ್ರೆ, ಈಗ ಕ್ರಿಕೆಟ್ ಆಡ್ಬೇಕಾದ್ರೆ ಗಾಳಿ ಇಲ್ಲ ಅಂತ ನೀವು ಎಸ್ತರೆ ಅದು ಓಕೆ. ಗಾಳಿ ಬೀಸಿದ್ರೆ ನೀವು ಎಸ್ತಿದ್ದು ಅಂದ್ಕೊಂಡಿದ್ದ ಜಾಗಕ್ಕೆ ಬಂದು ಬೀಳೋದಿಲ್ಲ, ಇನ್ನೂ ಸ್ವಲ್ಪ ಹತ್ತಿರಕ್ಕೆ ಬೀಳುತ್ತೆ. ಸೊ ಏರ್ ಎಫೆಕ್ಟ್ ಇದ್ದರೆ ಇದು ಪ್ರೊಜೆಕ್ಟೈಲ್ ಮೋಷನ್ನು, ಏರ್ ಎಫೆಕ್ಟ್ ಇಲ್ಲ ಅಂದರೆ ಇದು ಪ್ರೊಜೆಕ್ಟೈಲ್ ಮೋಷನ್ನು. ವೆಲ್, ಐ ವಿಲ್ ಸ್ಟಾಪ್ ದಿಸ್ ಡಿಸ್ಕಷನ್ ಹಿಯರ್. ಇನ್ ಮೈ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಟೇಕ್ ಅಪ್ circular motion. Also I will take up those 2 special cases of projectile motion. I hope you are enjoying my videos. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾಕೆಂದರೆ ಸುಮಾರು ಜನ ನನಗೆ ಕಾಮೆಂಟ್ಸ್ ಆಗ್ತಾ ಇದ್ದಾರೆ, ಸರ್ ನಾನು ಕನ್ನಡದಲ್ಲಿ ಫಿಸಿಕ್ಸನ್ನು ಹುಡುಕಿ ಸಾಕಾಗೋಯ್ತು, ಕೊನೆಗೆ ನಿಮ್ಮ ವಿಡಿಯೋ ಸಿಕ್ತು ಸರ್. ನನಗಂತೂ ಇವತ್ತು ತುಂಬ ಖುಷಿ ಆಗ್ತಾ ಇದೆ, ತುಂಬ ಕಾನ್ಫಿಡೆನ್ಸ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ತುಂಬ ಹುಡುಕ್ತಾ ಇದ್ದಾರೆ ಅವರು. ನೀವು ಶೇರ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ, ಅವಾಗ ಏನಾಗುತ್ತೆ ಯೂಟ್ಯೂಬಲ್ಲಿ ಅದು ಬೇರೆ ಥರನೇ ವರ್ಕ್ ಆಗುತ್ತೆ. ಭಾಳಷ್ಟು ಜನಕ್ಕೆ ಶೇರ್ ಮಾಡಿ ಲೈಕ್ ಬಟನ್ ಪ್ರೆಸ್ ಮಾಡಿಬಿಟ್ರೆ ತಾನಾಗಿ ಅದು ಪಾಪಪ್ ಆಗುತ್ತೆ. ನೀವು ಓಪನ್ ಮಾಡಿದ ತಕ್ಷಣ ಕನ್ನಡ ಫಿಸಿಕ್ಸ್ ಅಂತ ಬಡಿದ ತಕ್ಷಣ ನನ್ನ ವಿಡಿಯೋನೇ ಬಂದ್ಬಿಡ್ತವೆ. ಈ ಬೇರೆ ಚಾನಲ್ಗಳೆಲ್ಲ ಅದು ಹೆಂಗೆ ಆಗ್ತಾ ಇದೆ ಅಂತಂದರೆ, ಬಿಕಾಸ್ ಆಫ್ ದಿಸ್ ಓನ್ಲಿ. ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಿ ಕ್ವಾಲಿಟಿ ಆಫ್ ದಿ ಅದರ್ ವಿಡಿಯೋಸ್, ಬಿಕಾಸ್ ದೇ ನಂಬರ್ ಆಫ್ ಸಬ್ಸ್ಕ್ರೈಬರ್ಸ್ ಮೋರ್, ನಂಬರ್ ಆಫ್ ಶೇರ್ಸ್ ಆರ್ ಮೋರ್, ನಂಬರ್ ಆಫ್ ಲೈಕ್ಸ್ ಆರ್ ಮೋರ್, ದೇ ಆರ್ ಪಾಪಿಂಗ್ ಅಪ್. ದಯವಿಟ್ಟು ನನಗೂ ಅದೇ ಥರದ ಸಪೋರ್ಟನ್ನು ಕೊಡಿ. ನನ್ನ ಕಂಟೆಂಟನ್ನು ಬೇರೆಯವರು ಯೂಸ್ ಮಾಡಿಕೊಂಡು ಅವರು ಕೂಡ ಫಿಸಿಕ್ಸನ್ನು ಕಲೀಲಿ ಅನ್ನೋದೇ ನನ್ನ ಉದ್ದೇಶ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಈ ಇದರಲ್ಲಿ
ವಿಡಿಯೋದಲ್ಲಿ ನಾನು ಇದನ್ನು ಹಾಕಿದ್ದೀನಿ, ನೋಟ್ಸನ್ನು ಹಾಕಿದ್ದೀನಿ. ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಮಕ್ಕಳೇ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೈನ್.